ಹಲೋ ಪದ್ದು ಅಕ್ಕ, ನೀನು ಹೇಳ್ದಂಗೆ ಎಲ್ಲನೂ ಸೆಟಪ್ ಮಾಡಿದ್ದೀನಿ. ಹೇಳಿದ್ದೀನಿ. ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಾ ಅಂತ ನನ್ನ ಮಗಂಗೆ ಹೇಳಿದ್ದೀನಿ. ಸರಿ ಆಯ್ತು ಕರ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳವನಿ. ಹ್ಞೂ ಅದಕ್ಕೆ ನೀನು ಹೆಂಗನ ಮಾಡಿ ಇವಾಗ ನೀವು ಹೇಳ್ದಂಗೆ ಪ್ಲಾನ್ ಮಾಡ್ತಾ ಇವನಿ. ಏನಾಯ್ತದೋ ನೋಡಬೇಕು ಇವಾಗ. ಹ್ಞೂ 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 ನೋಡೋಣ ಏನಾಯ್ತದೆ ಅಂತ ಹೇಳ್ಬಿಟ್ಟು. ಹ್ಞೂ ಹ್ಞೂ ಆಯಿತು ಆಯಿತು. ಅಯ್ಯೋ ಭಯ ಆಯ್ತಾಯ್ತು ನನಗಂತೂ. ನನಗೆ ಅವ್ರ ಥರ ನಾಟಕ ಆಡಕ್ಕೆ ಬರೋಕ್ಕಿಲ್ವಲ್ಲ. ಏನು ಮಾಡೋದು, ನನ್ನ ಗಂಡ ಯಾರು ಮನೆಗಿಲ್ಲ. ಫೋನ್ ಮಾಡಿಬಿಟ್ಟು ಬಾಪ ಹಿಂಗೆ ಅಂತ ಹೇಳಿದ್ದೀನಿ. ನೋಡೋಣ ಏನಾಯ್ತದು. ಸಂಸಾರ ಸರ್ ಮಾಡಬೇಕಲ್ಲ, ಒದ್ದಾಡನಿ. ನನ್ನ ಮಗಳು ಮೊದಲು ಬುದ್ಧಿ ಕಲಿಸ್ಬೇಕು. ಅಲ್ಲಿ ಗಂಟ ಸಮಾಧಾನ ಇಲ್ಲ ನನಗೆ. ಹ್ಞೂ ಹ್ಞೂ ಆಯ್ತು ಪದಕ್ಕೆ, ಅದಕ್ಕೆ ಫೋನ್ ಹಾಕ್ತೆ. ಇವತ್ತೇ ಬರ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನೀ ಫೋನ್ ಹಾಕ್ದೆ, ನನಗೂ ಭಯವಾಯ್ತಿತ್ತು. ಹ್ಞೂ ಸರಿ ಆಯ್ತು ತಗೊಳಕ್ಕೆ ಆಯ್ತು. ಹ್ಞೂ ಸರಿ ಆಯಿತು. ಮಾಡೋಗ್ತೀನಿ. ಏನಿಲ್ಲ, ನಾನು ಹೇಳಿದ ಕೆಲಸ ಮಾಡ್ದ. ಕರ್ಕೊಂಡು ಬಂದೇನ ನೀನು? ಕರ್ಕೊಬಿಟ್ಟು ಬಂದಿದ್ದೀನಿ ಕಣಮ್ಮ. ಏನೋ ಹೇಳ್ತಾನೋ ಏನೋ ಕತೆನೋ ಗೊತ್ತಿಲ್ಲ. ಕರ್ಕೊಂಡು ಬಂದಿದ್ದೀನಿ. ನೋಡು ಅದೇನು ಪ್ಲಾನ್ ಕೊಟ್ಟಾಯ್ತು ನೀನು ಅದನ್ನು ಮಾಡು ಅಮ್ಮ. ನೋಡು, ಸುಮ್ಮನೆ ಆಮೇಲೆ ಎಲ್ಲ ಬರ್ಕೊಡ್ತೀನಿ ಮಾಡ್ತೀನಿ ಅಂತ ಮಾತ್ರ ಒಪ್ಕೊಬೇಡ. ನನಗೂ ಬೇಕಲ್ವ ಎಲ್ಲನೂ. ಎಲ್ಲ ಬರ್ಕೊಟ್ಬಿಟ್ರೆ ಆಮೇಲೆ ನಾನೇನು ಮಾಡಲಿ ಹೇಳು. ನೀನು ಆಮೇಲೆ ಮಗಳು ಮಗಳು ಅಂತ ಹೇಳ್ಬಿಟ್ಟು ಮಗಳು ಕಡೆ ಎಲ್ಲ ಸಪೋರ್ಟ್ ಮಾಡಬೇಡ. ಅಯ್ಯೋ ಬಿಕ್ನಾಸಿ, ನಾನು ಯಾಕೆ ಸಪೋರ್ಟ್ ಮಾಡಲಿ? ಸುಮ್ಮನಿರು. ಎಲ್ಲ ಅವನು ಬರ್ಕೊಟ್ಬಿಟ್ಟೇನು ಪಂಗ್ನ ಹಾಕಿಸ್ಕೊಳಕ್ಕೆ ಅಂತ ಕುಂತಿದ್ದೀನ ಇಲ್ಲಿ ನಾನು ಹಂಗೆಲ್ಲ ಯೋಚನೆ ಮಾಡ್ತಿರೋದೇ ಬೇರೆ ಥರ ಯೋಚನೆ ಮಾಡ್ತಾ ಇದ್ದೀನಿ. ನೀನು ಸುಮ್ಕೆ ಹೋಗು. ನಿನ್ಗೆ ಏನಲ್ಲಿ ಕ್ಯಾಮೆ. ಸರಿ ಸುಮ್ಕೆ ಹೋಗಿ ನೀನು. ನಾನು ನೋಡ್ಕೊತೀನಿ, ಮಾತಾಡ್ತೀನಿ ಅವನ ಹತ್ರ. ಸರಿ ಬಿಡು. ಅತ್ತೆ. ಓ ಅಳಿಯ, ಬಾಪ್ಪ ಬಾ, ಕೂತ್ಕೋ ಬಾಪ್ಪ, ಕೂತ್ಕೋ ಬಾ. ಹೇಳಿ ಅತ್ತೆ. ಸಡನ್ನಾಗಿ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾನು ಬಂದೆ. ಈ ವಿಚಾರನ ಯಾರಿಗೂ ಹೇಳ್ಬೇಡ, ನನ್ನ ಮಗಳಿಗೂ ಹೇಳ್ಬೇಡ ಅಂತ ಹೇಳಿದ್ರಲ್ಲ. ಆ್ಯಕ್ಚುಲಿ ನಾನು ಯಾರಿಗೂ ಹೇಳಲೇ ಇಲ್ಲ ಈ ವಿಚಾರನ. ಸುಮ್ಮನೆ ನನ್ನ ಪಡಿಗೆ ನಾನು ಬಂದುಬಿಟ್ಟೆ. ಏನು ವಿಚಾರ ನೋಡಿ, ನೀವೇನು ಹೇಳಿದ್ರು ನಾನಂತೂ ನಿಮ್ಮ ಮಗಳನ್ನ ಬಿಡಲ್ಲ. ನಿಮ್ಮ ಮಗಳನ್ನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಅವಳ ಜೊತೆನೇ ಮದುವೆ ಮಾಡ್ಕೊಂಡು ಅವಳ ಜೊತೆನೇ ಜೀವನ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ಅತ್ತೆ, ಅವಳನ್ನ ಬಿಟ್ಬಿಡು. ಹಾಗೆ ಹೀಗೆ ಅಂತ ಮಾತ್ರ ನನ್ನ ಹತ್ರ ಹೇಳಕ್ಕೆ ಹೋಗ್ಬೇಡಿ. ಅಯ್ಯೋ ಇರಪ್ಪ, ಕಾಫಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಈವಮ್ಮ ಯಾಕೆ ನನ್ನನ್ನು ಕರ್ಸೋಳಲ್ಲ? ಮಗಳಿಗೂ ಗೊತ್ತಾಗ್ದಿರೋ ಥರ ನನ್ನನ್ನು ಕರೆಸ್ಬಿಟ್ಟು ಇಲ್ಲಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ. ಏನು ಎತ್ತ ಅಂತಲೇ ಅರ್ಥ ಆಗ್ತಿಲ್ವಲ್ಲ ನನಗೆ. ಏನಿರ್ಬೋದು? ಏನಾದ್ರು ವಿಷ ಗಿಷ ಕೊಟ್ಬಿಡ್ತಾಳ ಕಾಫಿಗೆ? ಕುಡಿಲೇಬಾರ್ದು, ಸುಮ್ಮನೆ ಕೈಗೆ ಹಿಡ್ಕೋಬೇಕು ಕೊಟ್ಟರು. ನಾನು ಯಾರು ನಂಬ್ತಾರೆ ಈಗಿನ ಕಾಲದಾಗ? ಯಾರನ್ನೂ ನಂಬೋಕ್ಕಾಗಲ್ಲ. ಯಾವ ಹೊತ್ತಲ್ಲಿ ಯಾವ ಆವಿರ್ತೈತೋ ಏನೋ. ಸುಮ್ಮನೆ ಸಪ್ರೇಟಾಗಿ ಕರೆದ್ಬಿಟ್ಟು ಸಾಯ್ಸೋಕ್ಕೇನಾದರೂ ಪ್ಲ್ಯಾನ್ ಮಾಡಿಬಿಟ್ಟವಳ. ಸುಮ್ಮನೆ ಯಾಕೆ? ತಗೊಳ್ಳಿ ಅಂದರೆ ತಗೊಳ್ಳಿ, ಕಾಫಿ ಕುಡೀರಿ. ನೋಡಿ, ನನಗೂ ಮನೆಗೆ ಸೇರಿಸ್ಬೇಕು ನನ್ನ ಮಗಳನ್ನ. ನಿಮ್ಮನ್ನು ಅಳಿಯ ಅಂತ ಒಪ್ಕೋಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಅಂದರೆ ತುಂಬ ಆಸೆ ಐತೆ. ನೋಡಿ, ನಮ್ಮ ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲನೂ ನೀವೇ ನೋಡ್ಕೋಬೇಕು, ನಿಮ್ಮನ್ನೇ ನೋಡ್ಕೊಳ್ಳೋ ಥರ ಮಾಡಬೇಕು, ಹಾಗೆ ಹೀಗೆ ಅಂತ ಏನೇನೋ ಆಸೆ ಇದೆ ನಮಗೂ. ಏನು ಮಾಡೋಣ, ನನ್ನ ಗಂಡನ ಭಯಕ್ಕೆ ನಾನು ಸುಮ್ಮನೆ ಇದ್ದೀನಿ. ಹೌದಾ ಅತ್ತೆ? ನನಗೆ ತಾನೇ ಯಾರವರಪ್ಪ ನಿಮ್ಮನ್ನು ಬಿಟ್ಟರೆ? ನೀವೇ ತಾನೇ ಇರೋದು. ನನ್ನ ಮಗಳು ನಿನ್ನ ತುಂಬ ಇಷ್ಟಪಟ್ಬಿಟ್ಟವಳೆ. ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆರಾಮಾಗೆ ಫಿಕ್ಸ್ ಆಗೋಗ್ಬಿಟ್ಟವಳೆ. ಅಂಥದ್ರಾಗೆ ನಾನು ಈಗ ನಿನ್ನನ್ನು ಬೇಡ ಅಂತ ಅನ್ನೋಕ್ಕಾಗುತ್ತಾ? ನನ್ನ ಗಂಡನ ಭಯ ಅಷ್ಟೇನೆ. ಇನ್ನೊಂದು ವಿಚಾರ ಏನೋ ಹೇಳ್ಬೇಕು. ನಿನ್ನ ಮೇಲೆ ನಮ್ಗೆ ಯಾವುದೇ ಕೋಪ ಇಲ್ಲ. ಆದರೆ ಏನು ಮಾಡ್ತೀಯ, ನಿಮ್ಮಮ್ಮ ನಿಮ್ಮಮ್ಮನ ಬುದ್ಧಿ ಅದೆಲ್ಲ ನಮಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಿಮ್ಮಮ್ಮ ಏನಾದರೂ ನಾನು ಜೊತೆಗಿಲ್ಲ ಅಂತ ಹೇಳಿದಿದ್ರೆ ಖಂಡಿತ ಇಷ್ಟೊತ್ತಿಗೆ ನಾನೇ ನಿನ್ನ ಕರ್ಕೊಂಡು ಬಂದುಬಿಟ್ಟು ಇಲ್ಲೇ ಇರಿಸ್ಕೊಂಡು ನಮ್ಮ ಆಸ್ತಿ ಎಲ್ಲ ಬರೆದು ಕೊಟ್ಬಿಟ್ಟು ನೋಡ್ಕೊಳಪ್ಪ ಅಳಿಯ ಅಂತ ಹೇಳ್ತಾ ಇದ್ದೆ. ಆದರೆ ನನ್ನ ಗಂಡಂಗೂ ನಿಮ್ಮ ಅಮ್ಮಂಗೂ ಇಬ್ರಿಗೂ ಸ್ವಲ್ಪ ಬರಲ್ಲ. ಅದಕ್ಕೇನೆ ಇಷ್ಟೊಂದೆಲ್ಲ ಒದ್ದಾಟ ಮಾಡ್ಕೋತಾ ಇರೋದು. ನಿಮ್ಮ ಅಮ್ಮಗನೇನಾದರೂ ದೂರ ಇದ್ದಿದ್ರೆ ಆರಾಮಾಗೆ ನೀನಿವತ್ತು ನಮ್ಮ ಮನೆಗೆ ಬಂದಿರ್ಬೋದಿತ್ತು. ಅಯ್ಯೋ, ನೀವು ನಿಜ ಹೇಳ್ತಾ ಇದ್ದೀರಾ ಅತ್ತೆ? ಆಸ್ತಿ ಎಲ್ಲ ನನಗೇನೆ ಕೊಡ್ತಾ ಇದ್ರಾ? ಅಯ್ಯೋ ಅಳಿ ಅಂದರೆ ಇದೇನು ಈ ಥರ ಹೇಳ್ತಾ ಇದ್ದೀರಲ್ಲ? ಇನ್ನು ಯಾರಿಗೆ? ಅರ್ಧ ಆಸ್ತಿ ನನ್ನ ಮಗಂಗೆ, ಅರ್ಧ ಆಸ್ತಿ ನನ್ನ ಮಗಳಿಗೆ, ಇಬ್ರಿಗೂ ಕೊಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಇನ್ನೇನು ಬೇಕು ಹೇಳಿ? ನೀವೇನೇ ಯೋಚನೆ ಮಾಡಿ ನೋಡಿ. ನೀವೇ ಒಂದ್ಸಲ ಯೋಚನೆ ಮಾಡಿ. ಯಾರ್ಯಾರೋ ಹೇಳ್ತಾ ಇದ್ರು, ನೀವು ರೋಸ್ ಅಂತ ನಿಮ್ಮ ಅಮ್ಮ ಇತ್ತಲ್ಲ, ಸ್ವಂತ ಮಗ ಅಲ್ವಂತೆ, ಅದು ಇದು ಅಂತ ಏನೇನೋ ಪುಕಾರ್ ಬೇರೆ ಎತ್ತಿದ್ರು. ಆಸ್ತಿಗೋಸ್ಕರ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಏನೋ ಅಂತ ಇದ್ರು. ಹಳಿ ಅಂದರೆ ಒಂದು ಕೆಲಸ ಮಾಡಿ, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ನ ಮಗಳು ನೀವು ಇಬ್ಬರು ಇಲ್ಲೇ ಇದ್ಬಿಡಿ, ನನಗೇನು ಬೇಜಾರಿಲ್ಲ. ಆದರೆ ನಿಮ್ಮಮ್ಮ ಮಾತ್ರ ಇರಬಾರ್ದು ಅಷ್ಟೇ. ಅದೇನೋ ಸ್ವಂತ ಮಗ ಅಲ್ಲ ಅನಿಸುತ್ತೆ ನೀವು. ನಮಗೂ ಅದೇನೋ ಮೊದಲಿಂದೆಲ್ಲ ನಮ್ಗೆ ಹಳೆ ಕತೆ ಎಲ್ಲ ಯಾಕೆ ಸುಮ್ಮನೆ? ನಮಗಂತೂ ಏನೂ ಇಷ್ಟ ಆಗ್ತಾ ಇಲ್ಲ ನೋಡಿ. ನೀವು ಬಂದು ನನ್ನ ಮಗಳು ನೀವು ಇಲ್ಲೇ ಇರ್ತೀನಿ ಅಂದರೆ ಧಾರಾಳವಾಗಿ ನನ್ನ ಗಂಡನ ಒಪ್ಪಿಸ್ಬಿಡ್ತೀನಿ. ಇಬ್ಬರು ಇಲ್ಲೇ ಇದ್ದುಬಿಡಿ ನಮ್ಮ ಜೊತೆನೇ. ಅದು ಅತ್ತೆ, ನೀವು ಹೇಳ್ತಿರೋದೆಲ್ಲ ನಿಜನಾ? ನಮ್ಮಮ್ಮ ಅಂದರೆ ಸ್ವಂತ ಅಮ್ಮ ಅಲ್ವಾ ನನಗೆ? ಆ ಥರ ಜನ ಎಲ್ಲ ಮಾತಾಡ್ತಾ ಇದ್ರು ಕಣಪ್ಪ. ನೀವು ನಮ್ಮ ಮನೆ ಹತ್ರನೇ ಇದ್ದಿದ್ದು ಅವಾಗೆಲ್ಲ ಸ್ವಲ್ಪ ವಿಚಾರ ಗೊತ್ತಿತ್ತು. ನಮ್ಮನೆ ಕೆಲಸದಳು ನಿಮ್ಮ ಮನೆಗೆಲ್ಲ ಬರ್ತಿದ್ಲಲ್ವಾ, ಅವಾಗೆಲ್ಲ ಸ್ವಲ್ಪ ವಿಚಾರ ಎಲ್ಲ ತಿಳ್ಕೊಂಡಿದ್ದೆ ನೋಡಪ್ಪ. ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ನೀನು ಅಂದರೆ ನಮಗೂ ತುಂಬಾ ಇಷ್ಟ.
ನೀನೇ ಯೋಚನೆ ಮಾಡು. ನೀನೇನಾದ್ರೂ ನಮ್ಮನೇಲೇ ಇರ್ತೀನಿ ಅಂದರೆ, ನಿಮ್ಮ ಅಮ್ಮನೆಲ್ಲ ಬಿಟ್ಬಿಟ್ಟು ಬರ್ತೀನಿ ಅಂದರೆ ನನಗೇನು ತೊಂದರೆ ಇಲ್ಲ. ನನ್ನ ಮನೆಗೆ ನೀನು ಆರಾಮಾಗಿ ಖುಷಿಯಾಗಿರ್ಬೋದು. ಅಳಿಯ ಅಂತ ನಾನು ಒಪ್ಕೋತೀನಿ. ನೀವೂ ಬೇಕಾದ್ರೆ ಆರಾಮಾಗಿ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಂಡು ಖುಷಿಯಾಗೇನೆ ಸಂಸಾರ ಮಾಡ್ಬೋದು. ಆದರೆ ನಿಮ್ಮ ಅಮ್ಮನಿಂದ ಸ್ವಲ್ಪ ದೂರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ. ನೀವು ಹೇಳ್ತಿರೋದಕ್ಕೆ ಅತ್ತೆ ನನಗೂ ಗೊತ್ತಾಗ್ತಿರೋದು. ನಮ್ಮಮ್ಮ ಸ್ವಂತ ಅಮ್ಮ ಅಲ್ಲ, ಈ ಥರ ಆ ಥರ ಅಂತ ಹೇಳ್ಬಿಟ್ಟು. ನನಗೂ ಇಂಥ ಮನೆಗಿರೋ ಅವಕಾಶ ಸಿಗ್ತೈತೆ ಅಂದರೆ ನನಗೂ ಖುಷಿನೇ ಅತ್ತೆ. ನಾನು ಈ ಮನೆಯಾಗಿರಬೇಕು ಅಂದರೆ ಪುಣ್ಯನೇ ಮಾಡಿರಬೇಕು. ಇಷ್ಟು ದಿನ ನಾನು ಬರೀ ಕಷ್ಟ ಅದು ಇದು ಅಂತ ನೋಡಿಕೊಂಡೇ ಬಂದೆ. ಆಯಿತು ಅತ್ತೆ, ನೋಡ್ತೀನಿ, ಒಂದ್ಸಲ ಯೋಚನೆ ಮಾಡ್ತೀನಿ. ನಮ್ದು 2-3 ಫ್ಯಾಕ್ಟ್ರಿ ಐತೆ, ದೊಡ್ಡ ದೊಡ್ಡ ಮನೆಗಳವೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಏನೇನು ಬೇಕೋ ಬ್ಯಾಂಕ್ ಬ್ಯಾಲೆನ್ಸು ಎಲ್ಲ ಮಾಡಿಕೊಡ್ತೀನಿ. ಏನು ಯೋಚನೆ ಇಲ್ಲ. ನೋಡು, ಆರಾಮಾಗಿ ಇಲ್ಲೇ ಇರ್ಬೋದು. ಸರಿನಾ? ನೋಡು, ಯೋಚನೆ ಮಾಡು. ಇನ್ನೂ 1-2 ದಿನ ಯೋಚನೆ ಮಾಡಿಬಿಟ್ಟು ಆಮೇಲೆ ನಿರ್ಧಾರ ಮಾಡು. ನಿನಗೆ ಇಲ್ಲಿ ಬಂದಿರೋದು ನಿಮ್ಮ ಅಮ್ಮನ ಬಿಟ್ಟಿರೋದು ಮೇಲ, ಇಷ್ಟೊಂದು ಕೋಟಿ ಆಸ್ತಿನ ಅನುಭವಿಸೋದ ಮೇಲ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮ್ಮನ ಜೊತೆ ಇರೋದೇ ಮೇಲ ಅಂತ ಹೇಳ್ಬಿಟ್ಟು ನೀನೇ ಒಂದ್ಸಲ ಯೋಚನೆ ಮಾಡಿ ಯಾವುದಕ್ಕೂ ನಿರ್ಧಾರ ಮಾಡು. ಸರಿನಾ? ಆಮೇಲೆ ಮುಂದದೆಲ್ಲ ಯೋಚನೆ ಮಾಡೋಣ. ನಮ್ಮಮ್ಮ ಸ್ವಂತ ಅಮ್ಮ ಅಲ್ವಾ? ಮತ್ತೆ ಸ್ವಂತ ಅಮ್ಮ ಅಲ್ದಿರೋ ಜೊತೆ ನಾನಿದ್ದೇನು ಮಾಡಬೇಕು? ನಮ್ಮಮ್ಮ ನನ್ನಿಂದ ಮುಚ್ಚಿಕಾಯ್ತಾ ಎಲ್ಲ ವಿಚಾರನೂ. ಆಸ್ತಿ ಎಲ್ಲ ಹೊಡೆದ್ಬಿಟ್ಟು ಆಸ್ತಿ ಎಲ್ಲನೂ ನಮ್ಮಮ್ಮ ತಗೊಂಡು ಹೊರಟೋಗ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದ ಏನು? ಪಾಪ ಇವ್ರು ಎಷ್ಟು ಒಳ್ಳೆಯವರು ಪಾಪ. ನನಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿ, ಆಸ್ತಿ ಸಮೇತ ಕೊಡೋಕ್ಕೆ ರೆಡಿಯಾಗವ್ರೆ. ಆದರೆ ನಮ್ಮಮ್ಮ ಹೌದಾ ಅಲ್ವಾ ಅಂತ ಹಿಂಗೆ ತಿಳ್ಕೊಳ್ಳೋದು ನಾನು? ನಮ್ಮಮ್ಮನ ಬಿಟ್ಟು ಬರೋಕ್ಕೂ ಮನಸ್ಸಿಲ್ಲ, ಆದರೆ ಸ್ವಂತ ಅಮ್ಮನೂ ಅಲ್ಲ ಅಂತ ಹೇಳ್ತಾವ್ರೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಅಳಿ ಅಂದರೆ ನೋಡಿ, ನೀವು ಜಾಸ್ತಿ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನೀವು ಕಷ್ಟದಲ್ಲಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ನಿಮಗೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ. ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿನಾ? ನಮ್ಮ ಮನೆಗಿದ್ರೆ ನಾನು ಹೆಂಗೋ ನಿಮಗೆ ದುಡ್ಡೆಲ್ಲ ಕೊಡ್ಬೋದು. ನೀವು ಅಷ್ಟು ದೂರ ಇರ್ತೀರಲ್ವಾ, ಹೆಂಗೆ ಕೊಡೋಕ್ಕಾಗುತ್ತೆ ಹೇಳಿ? ತಗೊಳಪ್ಪ, ತಗೋ, ಈ ದುಡ್ಡನ್ನ ತಗೋ. ಸ್ವಲ್ಪ ಖರ್ಚಿಗೆ ಅಂತ ಇಟ್ಕೋ. ನಿಮ್ಮ ಅಮ್ಮ ನೀನು ಕೊಡ್ತಾರೋ ಕೊಡಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ತಗೊಳಪ್ಪ. ಅಯ್ಯೋ ಅತ್ತೆ, ನೀವು ನನ್ನ ಖರ್ಚಿಗೆ ದುಡ್ಡೆಲ್ಲನೂ ಕೊಡ್ತಾ ಇದ್ದೀರಾ? ನಿಜ ನೀವು ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅತ್ತೆ. ಅಯ್ಯೋ, ಇದೆಲ್ಲ ಏನು ಕತೆ? ಸುಮ್ಮನೆ. ಅಯ್ಯೋ, ನೀನು ತಗೊಳಪ್ಪ, ಸುಮ್ಮನೆನೇ. ಬೇರೆಯವ್ರ ಮೇಲೆ ನನಗೆ ಕೋಪ ಇರ್ಬೋದು, ನಿನ್ನ ಮೇಲೆ ಯಾವ ಕೋಪ ನನಗೆ ಹೇಳು? ಏನೋ ನಿಮ್ಮ ಅಮ್ಮನ ಮೇಲಿರೋ ಕೋಪಕ್ಕೆ ನಾನು ನಿನ್ನ ಮೇಲೆ ಎಗರಾಡ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ನಿನ್ನ ಮೇಲೆ ಕೋಪ ಗೀಪ ಅನ್ನೋದೇ ಆ ಥರ ಎಲ್ಲ ಏನೂ ಇಲ್ಲ ಕಣಪ್ಪ. ತಗೋ, ತಗೋ ದುಡ್ಡನ್ನ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ತಗೊಳಪ್ಪ. ಚೆನ್ನಾಗಿರ್ಬೇಕು ನೀನು ನನ್ನ ಮಗಳು ಇಬ್ರು. ನನ್ನ ಮಗಳಿಗೆ ವಿಚಾರ ಹೇಳ್ಬೇಡ, ಅವಳಿಗೊಂದಿನ ಸರ್ಪ್ರೈಸ್ ಕೊಡೋಣ, ಏನಂತೀಯಾ? ಆಯ್ತು ಅತ್ತೆ, ಆಯ್ತು, ಖಂಡಿತ ಹಾಗೆ ಮಾಡೋಣ. ಅದಕ್ಕೆ ಈ ವಿಚಾರನ ಯಾರಿಗೂ ಹೇಳ್ಬೇಡ. ನೀನೊಬ್ಬನೇ ಬಾ ಅಂತ ಹೇಳಿದ್ದು. ನಿಮ್ಮ ಅಮ್ಮಂಗೂ ನಿನ್ನ ಅಂದರೆ ನನ್ನ ಮಗಳಿಗೂ ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಸರಿನಾ? ಏನೋ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರಪ್ಪ. ಯಾವುದಕ್ಕೂ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಆಮೇಲೆ ಒಂದ್ಸಲ ಬಂದುಬಿಟ್ಟು ನನ್ನನ್ನು ಮೀಟ್ ಮಾಡಪ್ಪ. ಸರಿ ಅತ್ತೆ, ಆಯಿತು, ನಾನು ಬರ್ತೀನಿ. ಸರಿನಪ್ಪ, ಒಳ್ಳೇದು. ಲೇ ರೋಸ್, ನನ್ನ ಮಗಳನ್ನೇನಿಯ ಬುಟ್ಟಿಗೆ ಹಾಕ್ಕೊಂಡು ನನ್ನ ಮಗಳನ್ನೇನಿಯ ದೂರ ಮಾಡಿ ನನ್ನ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಮಾಡಿದ್ದೆ ಅಲ್ವಾ? ಇವಾಗ ಏನು ಮಾಡ್ತೀಯೋ ಮಾಡಲೇ. ನಾನು ಅಷ್ಟೇ, ನೀನು ಹೆಂಗೆ ಮಾಡ್ದೋ ಹಾಗೇ ನಾನೂ ಮಾಡಿದ್ದೀನಿ. ನಿನ್ನ ಮಗುನ ನಾನು ಬುಟ್ಟಿಗೆ ಹಾಕ್ಕೊಂಡು ನಮ್ಮನೆಗೆ ಇರಿಸ್ಕೊಂಡು ನಾನು ಹೆಂಗೆ ಇಷ್ಟು ದಿನ ನರಳಾಡಿದ್ನೋ ಹಂಗೆ ನೀನು ನರಳಾಡಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಅವಾಗಾದರೂ ನಿನಗೆ ಬುದ್ಧಿ ಬರ್ತದೇನೋ, ನೋಡ್ತೀನಿ. ಪದ್ದು ಅಕ್ಕ ಅಂತೂ ಒಳ್ಳೆ ಐಡಿಯಾನೇ ಕೊಟ್ಬಿಡ್ತು. ಪದ್ದು ಅಕ್ಕ, ತುಂಬ ಥ್ಯಾಂಕ್ಸ್. ಎಷ್ಟೇ ಆಗಲಿ ನೀವಂತೂ ತುಂಬ ಇಂಟೆಲಿಜೆಂಟ್ ಅಲ್ವಾ?